ಇವತ್ತು ನಾವು ಒಬ್ಬ ಅದ್ಭುತ ವ್ಯಕ್ತಿತ್ವದ ಬಗ್ಗೆ, ಕನ್ನಡ ಸಾಹಿತ್ಯ, ಕಲೆ, ಪರಿಸರ ಮತ್ತು ಜೀವನ ದೃಷ್ಟಿಯನ್ನು ಮರು ವ್ಯಾಖ್ಯಾನಿಸಿದ ಒಬ್ಬ ಮಹಾನ್ ಚೇತನದ ಬಗ್ಗೆ ವಿಸ್ತಾರವಾಗಿ ಮಾತನಾಡಲಿದ್ದೇವೆ. ಅವರೇ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ತೇಜಸ್ವಿ ಕೇವಲ ಒಬ್ಬ ಸಾಹಿತಿ ಮಾತ್ರವಾಗಿರಲಿಲ್ಲ. ಅವರು ತಮ್ಮದೇ ಆದ ಒಂದು ವಿಶ್ವವನ್ನು ಸೃಷ್ಟಿಸಿಕೊಂಡವರು. ಪ್ರಕೃತಿಯ ಒಡಲಿನಲ್ಲಿ ಬದುಕುತ್ತಾ, ಬರೆಯುತ್ತಾ, ಛಾಯಾಗ್ರಹಣ ಮಾಡುತ್ತಾ, ಚಿತ್ರಕಲೆ, ಸಂಗೀತ, ಬೇಟೆ, ಮೀನುಗಾರಿಕೆ ಹೀಗೆ 10 ಹಲವು ಆಸಕ್ತಿಗಳನ್ನು ಪೋಷಿಸಿಕೊಂಡು ತಮ್ಮ ಬದುಕನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿದ್ದರು. ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದ ಅವರ ಬರವಣಿಗೆ ಇಂದಿಗೂ ಸಾವಿರಾರು ಓದುಗರನ್ನು ಸೆಳೆಯುತ್ತದೆ. ಬನ್ನಿ, ಈ ಸುದೀರ್ಘ ಪಯಣದಲ್ಲಿ ತೇಜಸ್ವಿಯವರ ಜೀವನ, ಸಾಹಿತ್ಯ, ಚಿಂತನೆಗಳು ಮತ್ತು ಅವರ ಬಹುಮುಖಿ ವ್ಯಕ್ತಿತ್ವದ ಆಳಕ್ಕೆ ಇಳಿದು ನೋಡೋಣ. ಅವರ ಬಾಲ್ಯದಿಂದ ಆರಂಭಿಸಿ ಅವರ ಸಾಹಿತ್ಯಿಕ ಕೊಡುಗೆಗಳು, ಪ್ರಕೃತಿಯೊಂದಿಗಿನ ಅವರ ಸಂಬಂಧ, ಅವರ ನಿಧನದ ನಂತರವೂ ಅವರು ಉಳಿಸಿ ಹೋಗಿರುವ ಪರಂಪರೆಯ ಬಗ್ಗೆ ವಿವರವಾಗಿ ತಿಳಿಯೋಣ. 1938 ಸೆಪ್ಟೆಂಬರ್ 8ರಂದು ರಾಷ್ಟ್ರಕವಿ ಕುವೆಂಪು ಮತ್ತು ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಜನಿಸಿದರು. ಕನ್ನಡ ನಾಡು ಕಂಡ ಅಪ್ರತಿಮ ಕವಿ ಕುವೆಂಪು ಅವರ ಮಗನಾಗಿ ಹುಟ್ಟಿದ ತೇಜಸ್ವಿಯವರ ಮೇಲೆ ಬಾಲ್ಯದಿಂದಲೇ ಒಂದು ವಿಶಿಷ್ಟ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವಾತಾವರಣದ ಪ್ರಭಾವ ಇತ್ತು ಎನ್ನುವುದು ಸ್ಪಷ್ಟ. ಅವರ ಬಾಲ್ಯದ ಬಹುಪಾಲು ಸಮಯ ಕುವೆಂಪು ಅವರ ಉದಯ ರವಿ ಮನೆಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಕಳೆಯಿತು. ಇದು ಮುಂದೆ ಅವರ ಬರವಣಿಗೆ ಮತ್ತು ಪರಿಸರ ಪ್ರೇಮಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿತು. ಮೈಸೂರಿನಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದ ತೇಜಸ್ವಿ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದರು. ಕುವೆಂಪು ಅವರ ಮಗನಾದರೂ ತೇಜಸ್ವಿ ಎಂದಿಗೂ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದರು. ತಂದೆಯ ಪ್ರಭಾವದ ಹೊರತಾಗಿಯೂ ಅವರು ತಮ್ಮದೇ ಆದ ಚಿಂತನೆ, ಶೈಲಿ ಮತ್ತು ಜೀವನ ದೃಷ್ಟಿಯನ್ನು ಬೆಳೆಸಿಕೊಂಡರು. ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೂ ಅವರು ಕೇವಲ ಪಠ್ಯ ಪುಸ್ತಕಗಳಿಗೆ ಸೀಮಿತವಾಗಿರಲಿಲ್ಲ. ಸುತ್ತಮುತ್ತಲಿನ ಸಮಾಜವನ್ನು ಗಮನಿಸುತ್ತಾ, ಪ್ರಕೃತಿಯನ್ನು ಅನ್ವೇಷಿಸುತ್ತಾ, ಗೆಳೆಯರೊಂದಿಗೆ ಚರ್ಚೆಗಳಲ್ಲಿ ತೊಡಗಿಕೊಳ್ಳುತ್ತಾ ತಮ್ಮ ಆಲೋಚನಾ ಕ್ರಮವನ್ನು ವಿಸ್ತರಿಸಿಕೊಳ್ಳುತ್ತಿದ್ದರು. ಈ ಅವಧಿಯಲ್ಲಿ ರೂಪುಗೊಂಡ ಅವರ ಸಾಮಾಜಿಕ ಪ್ರಜ್ಞೆ ಮತ್ತು ಬಂಡಾಯ ಮನೋಭಾವ ಮುಂದೆ ಅವರ ಸಾಹಿತ್ಯದಲ್ಲಿ ಪ್ರಕಟವಾಯಿತು. ಆದರೆ ನಗರದ ಜೀವನ ಅವರಿಗೆ ಬೇಗನೆ ಬೇಸರ ತರಿಸಿತು. ಕುವೆಂಪು ಅವರ ಮನೆಯೇ ಮಂತ್ರಾಲಯ ಎಂಬ ಸಂದೇಶವನ್ನು ಅನ್ವಯಿಸಿಕೊಳ್ಳುತ್ತಾ ತೇಜಸ್ವಿ ತಮ್ಮದೇ ಆದ ಒಂದು ಮಂತ್ರಾಲಯವನ್ನು ಹುಡುಕಿ ಹೊರಟರು. ಪದವಿ ಮುಗಿಸಿದ ನಂತರ ಬಹುತೇಕ ಯುವಕರು ನೌಕರಿ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸದತ್ತ ಮುಖ ಮಾಡಿದರೆ, ಪೂರ್ಣಚಂದ್ರ ತೇಜಸ್ವಿ ಒಂದು ಅನಿರೀಕ್ಷಿತ ನಿರ್ಧಾರ ತೆಗೆದುಕೊಂಡರು. ಅವರು ನಗರ ಜೀವನದ ಜಂಜಾಟವನ್ನು ತ್ಯಜಿಸಿ 1960ರ ದಶಕದ ಆರಂಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೇರಿ ತಾಲೂಕಿನ ವಸ್ತಾರೆ ಎಂಬ ಗ್ರಾಮಕ್ಕೆ ಬಂದು ನೆಲೆಸಿದರು. ಅಲ್ಲಿ ಒಂದು ಕಾಫಿ ತೋಟವನ್ನು ಖರೀದಿಸಿ ಪೂರ್ಣಾವಧಿ ಕೃಷಿಕರಾದರು. ಇದು ಕೇವಲ ಒಂದು ವೃತ್ತಿ ಬದಲಾವಣೆಯಾಗಿರಲಿಲ್ಲ, ಬದಲಾಗಿ ಒಂದು ಬದುಕಿನ ದರ್ಶನದ ಆಯ್ಕೆಯಾಗಿತ್ತು. ಪ್ರಕೃತಿಯೊಂದಿಗೆ ನೇರ ಸಂಬಂಧ ಬೆಳೆಸಿಕೊಳ್ಳುವುದು, ಮಣ್ಣಿನೊಂದಿಗೆ ಕೆಲಸ ಮಾಡುವುದು, ಪ್ರಪಂಚವನ್ನು ಒಂದು ಬೇರೆಯೇ ದೃಷ್ಟಿಕೋನದಿಂದ ನೋಡುವುದು ಅವರ ಉದ್ದೇಶವಾಗಿತ್ತು. ಮೂಡಿಗೇರಿಯಲ್ಲಿ ನೆಲೆಸಿದ ನಂತರ ಅವರು ರಾಜೇಶ್ವರಿ ಅವರನ್ನು ವಿವಾಹವಾದರು ಮತ್ತು ಕೃಷಿಯ ಜೊತೆಗೆ ತಮ್ಮ ಸಾಹಿತ್ಯಿಕ ಪ್ರಯೋಗಗಳನ್ನು ಮುಂದುವರಿಸಿದರು. ತಮ್ಮ ಸುತ್ತಲಿನ ಪರಿಸರ, ಗ್ರಾಮೀಣ ಜೀವನ, ಅರಣ್ಯದ ಜೀವ ಸಂಕುಲಗಳು ಅವರ ಬರವಣಿಗೆಗೆ ಹೊಸ ಆಯಾಮವನ್ನು ನೀಡಿದವು.
ಮೂಡುಗೆರೆಯ ಜೀವನ ತೇಜಸ್ವಿಯವರಿಗೆ ಅಪಾರವಾಗಿ ಪ್ರಿಯವಾಯಿತು. ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕೆಲಸ, ನಂತರ ಸಾಹಿತ್ಯ ಅಧ್ಯಯನ, ಬರವಣಿಗೆ, ಕ್ಯಾಮರಾ ಹಿಡಿದು ಅರಣ್ಯದಲ್ಲಿ ಅಲೆದಾಡುವುದು ಇದು ಅವರ ದಿನಚರಿಯಾಗಿತ್ತು. ಕೃಷಿಕರಾಗಿ ಅವರು ಅನುಭವಿಸಿದ ಕಷ್ಟಗಳು, ಅರಣ್ಯದೊಂದಿಗೆ ಅವರ ಒಡನಾಟ, ಅಲ್ಲಿನ ಜನರ ಸರಳ ಜೀವನ, ಪ್ರಾಣಿ ಪಕ್ಷಿಗಳ ನಡವಳಿಕೆ ಇವೆಲ್ಲವೂ ಅವರ ಕಾದಂಬರಿಗಳು, ಕಥೆಗಳು ಮತ್ತು ಪ್ರವಾಸ ಕಥನಗಳಲ್ಲಿ ನಿಖರವಾಗಿ ಮೂಡಿಬಂದಿವೆ. ಈ ಜೀವನ ಶೈಲಿಯೇ ಅವರನ್ನು ಕನ್ನಡದ ಇತರ ಸಾಹಿತಿಗಳಿಂದ ವಿಭಿನ್ನವಾಗಿ ನಿಲ್ಲುವಂತೆ ಮಾಡಿತು. ಅವರು ಕೇವಲ ಬರೆಯುವವರಾಗಿರಲಿಲ್ಲ, ಬದಲಾಗಿ ಬದುಕನ್ನು ಸಂಪೂರ್ಣವಾಗಿ ಅನುಭವಿಸಿ ಅದನ್ನು ಅಕ್ಷರ ರೂಪಕ್ಕೆ ಇಳಿಸಿದವರು. ತೇಜಸ್ವಿಯವರ ಸಾಹಿತ್ಯ ಯಾತ್ರೆ ಶುರುವಾಗಿದ್ದು 1960ರ ದಶಕದ ಉತ್ತರಾರ್ಧದಲ್ಲಿ. ಆಗ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯ ಚಳುವಳಿ ಪ್ರಬಲವಾಗಿತ್ತು. ಆದರೆ ತೇಜಸ್ವಿ ತಮ್ಮದೇ ಆದ ಒಂದು ಹೊಸ ಹಾದಿಯನ್ನು ಕಂಡುಕೊಂಡರು. 1970ರಲ್ಲಿ ಪ್ರಕಟವಾದ ಅವರ ಅಬಚೂರಿನ ಪೋಸ್ಟ್ ಆಫೀಸು ಕಥಾ ಸಂಕಲನ ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯಕ್ಕೆ ನಾಂದಿ ಹಾಡಿತು ಎಂದು ಹೇಳಲಾಗುತ್ತದೆ. ಸಾಮಾಜಿಕ ಅಸಮಾನತೆ, ಶೋಷಣೆ, ಗ್ರಾಮೀಣ ಜೀವನದ ಸವಾಲುಗಳನ್ನು ನೇರವಾಗಿ ಮತ್ತು ವಾಸ್ತವಿಕವಾಗಿ ಚಿತ್ರಿಸುವ ಮೂಲಕ ತೇಜಸ್ವಿ ಹೊಸ ಅಲೆಯನ್ನೇ ಸೃಷ್ಟಿಸಿದರು. ಅವರ ಅತ್ಯಂತ ಜನಪ್ರಿಯ ಮತ್ತು ವಿಶಿಷ್ಟ ಕಾದಂಬರಿಗಳಲ್ಲಿ ಕಾರ್ವಾಲೋ ಅಗ್ರಗಣ್ಯ. 1980ರಲ್ಲಿ ಪ್ರಕಟವಾದ ಈ ಕಾದಂಬರಿ ಹಾರುವ ಓತಿ ಫ್ಲೈಯಿಂಗ್ ಲಿಜರ್ಡ್ ಅನ್ನು ಹುಡುಕುವ ಒಂದು ಪಯಣದ ಕತೆ. ಇದು ಕೇವಲ ಒಂದು ಸಾಹಸ ಕಥೆಯಲ್ಲ, ಬದಲಾಗಿ ವಿಜ್ಞಾನ, ಪರಿಸರ, ತತ್ವಶಾಸ್ತ್ರ ಮತ್ತು ಅಸ್ತಿತ್ವದ ಪ್ರಶ್ನೆಗಳನ್ನು ಸಮೀಕರಿಸುವ ಒಂದು ಅದ್ಭುತ ಕೃತಿ. ಮನುಷ್ಯನ ಅನ್ವೇಷಣೆಯ ಹಂಬಲ, ಪ್ರಕೃತಿಯ ವಿಸ್ಮಯಗಳು, ಮಾನವ ಸಂಬಂಧಗಳ ಸಂಕೀರ್ಣತೆಗಳನ್ನು ತೇಜಸ್ವಿ ಇಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಓದುಗರಿಗೆ ಒಂದು ಹೊಸ ಲೋಕವನ್ನು ತೆರೆದು ತೋರಿಸಿದ ಕೃತಿ ಇದು. ಚಿದಂಬರ ರಹಸ್ಯ ಮತ್ತೊಂದು ಮಹತ್ವದ ಕಾದಂಬರಿ. ಇದು ಒಂದು ಕೊಲೆಯ ಸುತ್ತ ಹೆಣೆದ ಸಾಮಾಜಿಕ, ರಾಜಕೀಯ ವಿಡಂಬನಾತ್ಮಕ ಕತೆ. ಗ್ರಾಮೀಣ ಭಾಗದ ರಾಜಕೀಯ ಮೌಢ್ಯ, ಮನುಷ್ಯನ ದುರಾಸೆಗಳನ್ನು ಇಲ್ಲಿ ತೇಜಸ್ವಿ ಅತ್ಯಂತ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಕಾದಂಬರಿಗೆ 1987ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜುಗಾರಿ ಕ್ರಾಸ್ ಸಹ ಇದೇ ರೀತಿಯ ಮತ್ತೊಂದು ಕೃತಿ. ಅಪರಾಧ ಜಗತ್ತು, ಮಾದಕ ವಸ್ತು ಜಾಲ, ಮನುಷ್ಯನ ದುರ್ಬಲತೆಗಳನ್ನು ಹಾಸ್ಯ ಮತ್ತು ವಿಡಂಬನೆಯೊಂದಿಗೆ ಬೆರೆಸಿ ನಿರೂಪಿಸಿದ್ದಾರೆ. ಅವರ ಕಾದಂಬರಿಗಳು ಕೇವಲ ಕತೆ ಹೇಳುವುದಿಲ್ಲ, ಬದಲಾಗಿ ಓದುಗರನ್ನು ಯೋಚಿಸುವಂತೆ ಪ್ರೇರೇಪಿಸುತ್ತವೆ. ಕಾದಂಬರಿಗಳಲ್ಲದೆ ತೇಜಸ್ವಿ ಅನೇಕ ಅದ್ಭುತ ಕಥೆಗಳನ್ನು ಸಹ ಬರೆದಿದ್ದಾರೆ. ಹುಲಿಯೂರಿನ ಸರಹದ್ದು, ಗುಲಾಬಿ ಗ್ಯಾಂಗ್, ಮಾಯಾಲೋಕ ಇತ್ಯಾದಿ ಅವರ ಜನಪ್ರಿಯ ಕಥಾ ಸಂಕಲನಗಳು. ಅವರ ಕಥೆಗಳಲ್ಲಿ ಸ್ಥಳೀಯ ಭಾಷೆ, ಪರಿಸರ ಮತ್ತು ಪಾತ್ರಗಳು ಜೀವಂತವಾಗಿವೆ. ತೇಜಸ್ವಿ ಕುವೆಂಪು ಅವರ ಬಗ್ಗೆ ಬರೆದ ಅಣ್ಣನ ನೆನಪು ಕೃತಿ ಕುವೆಂಪು ಅವರ ವ್ಯಕ್ತಿತ್ವವನ್ನು, ಅವರೊಂದಿಗಿನ ತಮ್ಮ ಸಂಬಂಧವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕಟ್ಟಿಕೊಟ್ಟಿದೆ. ಇದು ಕೇವಲ ಒಂದು ಆತ್ಮಚರಿತ್ರೆಯಲ್ಲ, ಬದಲಾಗಿ ಇಬ್ಬರು ಮಹಾನ್ ಪ್ರತಿಭೆಗಳ ನಡುವಿನ ಸಂಬಂಧದ ಸೂಕ್ಷ್ಮ ವಿಶ್ಲೇಷಣೆ. ಪ್ರವಾಸ ಕಥನಗಳು ಮತ್ತು ವೈಜ್ಞಾನಿಕ ಬರಹಗಳಲ್ಲೂ ತೇಜಸ್ವಿ ಸಿದ್ಧಹಸ್ತರು. ಪರಿಸರದ ಕತೆ, ಅವರು ಪರಿಸರ ಮತ್ತು ವಿಜ್ಞಾನದ ಬಗ್ಗೆ ಬರೆದ ಸರಳ ಆದರೆ ಆಳವಾದ ಲೇಖನಗಳ ಸಂಗ್ರಹ. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ ಮಿಲೇನಿಯಂ ಸರಣಿ, ಪ್ಯಾಪಿಲಾನ್ ಮತ್ತು ನಿಗೂಢ ಸುಳಿಗಳು ಕೃತಿಗಳು ಕನ್ನಡ ಓದುಗರಿಗೆ ಹೊಸ ಜ್ಞಾನದ ಗವಾಕ್ಷಿಗಳನ್ನು ತೆರೆದಿಟ್ಟವು. ಅವರ ಬರಹಗಳಲ್ಲಿ ಹಾಸ್ಯ, ವಿಡಂಬನೆ, ವಾಸ್ತವಿಕತೆ, ವೈಜ್ಞಾನಿಕ ದೃಷ್ಟಿ ಮತ್ತು ಮಾನವೀಯ ಮೌಲ್ಯಗಳು ಹಾಸುಹೊಕ್ಕಾಗಿವೆ. ಅವರು ತಮ್ಮದೇ ಆದ ಒಂದು
ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಅಸಂಖ್ಯಾತ ಕೊಡುಗೆಗಳನ್ನು ನೀಡಿದ್ದಾರೆ. ತೇಜಸ್ವಿ ಎಂದರೆ ಕೇವಲ ಲೇಖಕ ಎನ್ನುವುದು ಅಪೂರ್ಣ. ಅವರ ವ್ಯಕ್ತಿತ್ವಕ್ಕೆ ಅನೇಕ ಆಯಾಮಗಳಿದ್ದವು. ಅವರು ಒಬ್ಬ ಅತ್ಯುತ್ತಮ ಛಾಯಾಗ್ರಾಹಕರಾಗಿದ್ದರು. ಅದರಲ್ಲೂ ಪಕ್ಷಿ ಪ್ರಪಂಚವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುವುದರಲ್ಲಿ ಅವರು ಎತ್ತಿದ ಕೈ. ಮೂಡುಗೆರೆಯ ಕಾಡಿನಲ್ಲಿ ಅಲೆದಾಡುತ್ತಾ ಅಪರೂಪದ ಪಕ್ಷಿಗಳ ಚಲನವಲನಗಳನ್ನು, ಅವುಗಳ ಬದುಕನ್ನು ಅತ್ಯಂತ ತಾಳ್ಮೆಯಿಂದ ಗಮನಿಸಿ ಆಕರ್ಷಕವಾಗಿ ಸೆರೆ ಹಿಡಿಯುತ್ತಿದ್ದರು. ಅವರ ಮಾಯೆಯ ಮುಖಗಳು, ಅವರ ಛಾಯಾಚಿತ್ರಗಳ ಸಂಕಲನ, ಛಾಯಾಗ್ರಹಣ ಕೇವಲ ಅವರ ಹವ್ಯಾಸವಾಗಿರದೆ ಪ್ರಕೃತಿಯನ್ನು ಅರಿಯುವ ಒಂದು ಸಾಧನವಾಗಿತ್ತು. ಛಾಯಾಗ್ರಹಣದ ಜೊತೆಗೆ ತೇಜಸ್ವಿ ಚಿತ್ರಕಲೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ರೇಖಾಚಿತ್ರಗಳು, ವರ್ಣಚಿತ್ರಗಳನ್ನು ಬಿಡಿಸುತ್ತಾ ತಮ್ಮ ಸೃಜನಾತ್ಮಕತೆಯನ್ನು ವಿವಿಧ ಮಾಧ್ಯಮಗಳಲ್ಲಿ ವ್ಯಕ್ತಪಡಿಸುತ್ತಿದ್ದರು. ಅವರ ಮನೆಯ ಗೋಡೆಗಳ ಮೇಲೆ ಅವರದೇ ಕಲಾಕೃತಿಗಳು, ಫೋಟೋಗಳು ಸ್ಥಾನ ಪಡೆದಿದ್ದವು. ಸಂಗೀತ, ಬೇಟೆ, ಮೀನು ಹಿಡಿಯುವುದು, ತಂತ್ರಜ್ಞಾನದ ಬಗ್ಗೆ ಅರಿಯುವುದು, ಹೀಗೆ ಅವರ ಆಸಕ್ತಿಗಳ ಪಟ್ಟಿ ಬಹು ದೊಡ್ಡದು. ಅವರು ಗಿಟಾರ್ ನುಡಿಸುತ್ತಿದ್ದರು. ಹೊಸ ತಂತ್ರಜ್ಞಾನದ ಬಗ್ಗೆ ಸದಾ ಕುತೂಹಲ ಹೊಂದಿದ್ದರು. ಜಗತ್ತಿನಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದರು ಮತ್ತು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಿದ್ದರು. ಅವರು ಎಂದಿಗೂ ಒಂದು ಚೌಕಟ್ಟಿಗೆ ಸಿಲುಕಿದವರಾಗಿರಲಿಲ್ಲ. ಸದಾ ಹೊಸ ವಿಷಯಗಳನ್ನು ಕಲಿಯಲು, ಪ್ರಯೋಗ ಮಾಡಲು ಉತ್ಸುಕರಾಗಿದ್ದರು. ಅವರ ಈ ಬಹುಮುಖಿ ವ್ಯಕ್ತಿತ್ವವೇ ಅವರನ್ನು ಕನ್ನಡದ ಯುವ ಪೀಳಿಗೆಗೆ ಹೆಚ್ಚು ಆಪ್ತವಾಗಿಸಿತು. ಅವರು ಬದುಕಿದ ರೀತಿಯೇ ಒಂದು ಸ್ಫೂರ್ತಿಯಾಗಿತ್ತು. ಒಂದು ವಸ್ತುವನ್ನು ಕೇವಲ ಬಾಹ್ಯವಾಗಿ ನೋಡುವುದಕ್ಕಿಂತ ಅದರ ಆಳಕ್ಕೆ ಇಳಿದು ಅದರ ಹಿಂದಿನ ರಹಸ್ಯಗಳನ್ನು ಭೇದಿಸುವ ಕುತೂಹಲ ತೇಜಸ್ವಿಯವರಲ್ಲಿತ್ತು. ಇದೇ ಅವರ ಬರವಣಿಗೆಯಲ್ಲೂ ಜೀವನದಲ್ಲೂ ಪ್ರತಿಬಿಂಬಿತವಾಗಿವೆ. ಪೂರ್ಣಚಂದ್ರ ತೇಜಸ್ವಿಯವರ ಅಪ್ರತಿಮ ಸಾಹಿತ್ಯ ಸೇವೆಗೆ ಅನೇಕ ಗೌರವಗಳು ಮತ್ತು ಪ್ರಶಸ್ತಿಗಳು ಸಂದಿವೆ. 1987 ಚಿದಂಬರ ರಹಸ್ಯ ಕಾದಂಬರಿಗೆ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2001ರಲ್ಲಿ ಕನ್ನಡ ನಾಡಿನ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ. ಇದಲ್ಲದೆ ಕನ್ನಡ ನುಡಿ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅವರು ನೀಡಿದ ಕೊಡುಗೆಗಾಗಿ ವಿವಿಧ ಸಂಸ್ಥೆಗಳು ಮತ್ತು ಸರ್ಕಾರಗಳಿಂದ ಅನೇಕ ಸನ್ಮಾನಗಳು ಮತ್ತು ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಆದರೆ ತೇಜಸ್ವಿ ಎಂದಿಗೂ ಪ್ರಶಸ್ತಿ, ಸನ್ಮಾನಗಳಿಗಾಗಿ ಹಂಬಲಿಸಿದವರಲ್ಲ. ಅವರ ಬರವಣಿಗೆಯ ಪ್ರಾಮಾಣಿಕತೆ ಮತ್ತು ಜನಸಾಮಾನ್ಯರೊಂದಿಗೆ ಬೆರೆಯುವ ಅವರ ಸರಳ ಸ್ವಭಾವವೇ ಅವರಿಗೆ ದೊರೆತ ದೊಡ್ಡ ಪ್ರಶಸ್ತಿಯಾಗಿತ್ತು. ತಮ್ಮ ಬರಹಗಳ ಮೂಲಕ, ತಮ್ಮ ಜೀವನ ಶೈಲಿಯ ಮೂಲಕ ಅವರು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದರು. 2007ರ ಏಪ್ರಿಲ್ 5ರಂದು ತಮ್ಮ 68ನೇ ವಯಸ್ಸಿನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೃದಯಘಾತದಿಂದ ನಿಧನರಾದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಇದು ತುಂಬಲಾರದ ನಷ್ಟವಾಗಿತ್ತು. ಆದರೆ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರ ಕೃತಿಗಳು, ಚಿಂತನೆಗಳು, ಜೀವನ ದರ್ಶನ ಇಂದಿಗೂ ಜೀವಂತವಾಗಿವೆ. ತೇಜಸ್ವಿ ಕೇವಲ ಸಾಹಿತ್ಯವನ್ನು ಬರೆಯಲಿಲ್ಲ, ಬದಲಾಗಿ ಒಂದು ಜೀವನ ಶೈಲಿಯನ್ನು ಪ್ರತಿಪಾದಿಸಿದರು. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು, ಜಗತ್ತನ್ನು ಕುತೂಹಲದಿಂದ ನೋಡುವುದು, ಹೊಸ ವಿಷಯಗಳನ್ನು ಕಲಿಯಲು ಸದಾ ತೆರೆದಿರುವುದು, ಈ ಸಂದೇಶಗಳು ಅವರ ಕೃತಿಗಳಲ್ಲಿ ಅಡಗಿವೆ. ಅವರ ಸಾಹಿತ್ಯವು ಇಂದಿಗೂ ಅನೇಕ ಓದುಗರಿಗೆ, ವಿಶೇಷವಾಗಿ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ. ಅವರ ಕೃತಿಗಳು ಕಾಲದ ಗಡಿಗಳನ್ನು ಮೀರಿ ಸರ್ವಕಾಲಿಕವಾಗಿವೆ. ಅಬಚೂರಿನ ಪೋಸ್ಟ್ ಆಫೀಸು, ಕಾರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ನಂತಹ ಅವರ ಕಾದಂಬರಿಗಳು ಮತ್ತು ಕಥೆಗಳು ಕನ್ನಡ ಸಾಹಿತ್ಯದಲ್ಲಿ ಎಂದಿಗೂ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಅವರ ಬರವಣಿಗೆಯ ಸರಳತೆ, ಹಾಸ್ಯ ಪ್ರಜ್ಞೆ ಮತ್ತು ವಾಸ್ತವಿಕತೆಗಳು ಓದುಗರನ್ನು ಆಕರ್ಷಿಸುತ್ತಲೇ ಇರುತ್ತವೆ. ಪೂರ್ಣಚಂದ್ರ ತೇಜಸ್ವಿ ಎಂದರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಶಕ್ತಿ,
ಒಂದು ಚಿಂತನ ಕ್ರಮ. ಒಟ್ಟಾರೆ ಪೂರ್ಣಚಂದ್ರ ತೇಜಸ್ವಿ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಜೀವಂತಿಕೆಯನ್ನು ತಂದವರು. ಅವರು ಕೇವಲ ಬರೆಯುವವರಾಗಿರದೆ ಬದುಕನ್ನು ಸಂಪೂರ್ಣವಾಗಿ ಅನುಭವಿಸಿದವರು. ಅವರ ಪ್ರಕೃತಿ ಪ್ರೇಮ, ಸಾಹಸ ಪ್ರವೃತ್ತಿ, ವಿಜ್ಞಾನದ ಕುರಿತ ಆಸಕ್ತಿ, ಸಾಮಾಜಿಕ ಕಳಕಳಿ, ಹಾಸ್ಯ ಪ್ರಜ್ಞೆ ಮತ್ತು ಜೀವನದ ಬಗ್ಗೆ ಸದಾ ಹೊಸದನ್ನು ಕಲಿಯುವ ಮನೋಭಾವ ಇವೆಲ್ಲವೂ ಅವರನ್ನು ಒಬ್ಬ ಅನನ್ಯ ವ್ಯಕ್ತಿಯನ್ನಾಗಿ ಮಾಡಿವೆ. ಅವರ ಸಾಹಿತ್ಯವು ಮಲೆನಾಡಿನ ಸೊಗಡು, ಗ್ರಾಮೀಣ ಜೀವನದ ಸಂಕೀರ್ಣತೆಗಳು, ಮಾನವನ ಅಸ್ತಿತ್ವದ ಪ್ರಶ್ನೆಗಳು ಮತ್ತು ಪರಿಸರದ ಸೂಕ್ಷ್ಮತೆಗಳನ್ನು ಒಳಗೊಂಡಿದೆ. ತೇಜಸ್ವಿಯವರು ಕನ್ನಡದ ಒಂದು ದಶಕ. ಅವರ ಬರವಣಿಗೆ, ಅವರ ಜೀವನ ಶೈಲಿ, ಅವರ ಚಿಂತನೆಗಳು ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತಲೇ ಇವೆ. ಅವರು ತೋರಿಸಿದ ದಾರಿ ನಾವು ಬದುಕಬೇಕಾದ ಬದುಕಿನ ಸಾರವನ್ನು ನಮಗೆ ಸದಾ ನೆನಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾನ್ ಕನ್ನಡದ ಕಣ್ಮಣಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕನ್ನಡ ಸಾಹಿತ್ಯವನ್ನು ಓದುತ್ತಾ ಕನ್ನಡವನ್ನು ಬೆಳೆಸುತ್ತಾ ಇರಿ. ನಮಸ್ಕಾರ.